ಸರ್, ಈಗ ಭಾರತೀಯ ದಂಡ ಸಂಹಿತೆ ಅಡಿಯಲ್ಲಿ ದರ್ಶನ್ ಅವ್ರ ವಿರುದ್ಧ ಏನೆಲ್ಲ ಪ್ರಕರಣಗಳು ದಾಖಲಾಗ್ತವೆ, ಅದನ್ನ ಯಾವ ರೀತಿ ಇವ್ರು ಪ್ರೂವ್ ಮಾಡಬಹುದು ನ್ಯಾಯಾಲಯದಲ್ಲಿ, ಆದ್ರೆ ಏನೆಲ್ಲ ಶಿಕ್ಷೆಗಳಾಗ್ತವೆ, ಎಷ್ಟು ವರ್ಷಗಳ ಅವಧಿಗೆ ಶಿಕ್ಷೆ ಆಗ್ಬೋದು ಸರ್, ಹೇಗೆ ಸರ್? ಈಗ ಆಲ್ರೆಡಿ ಮರ್ಡರ್ ಕೇಸ್ ಅಂತ ಆದಮೇಲೆ ಮರ್ಡರ್ ಕೇಸ್ನಲ್ಲಿ ಮಿನಿಮಮ್ 10 hours ಇದೆ, ಮ್ಯಾಕ್ಸಿಮಮ್ ಜೀವಾವಧಿ ಶಿಕ್ಷೆ ಇದೆ, ಮರಣದಂಡನೂ ಇದೆ. ಅದಕ್ಕಿಂತ ಕೆಳಗಡೆ ಶಿಕ್ಷೆ 10 ವರ್ಷದ ಕೆಳಗಡೆಗಿಂತ ಆಗೋಕ್ಕೆ ಚಾನ್ಸಸ್ಸೇ ಇಲ್ಲ. ಸೊ ಅದಕ್ಕೆ 201 IPC ಇದೆ, ಮತ್ತು ಕಿಡ್ನ್ಯಾಪ್ ಬೇರೆ ಬರ್ತದೆ, ಮತ್ತು ಬೇರೆ ಬೇರೆ ಕಡೆ ಎಲ್ಲ ಇನ್ಫ್ಲೂಯೆನ್ಸು ಮಾಡಿ ಸಾಕ್ಷಿಗಳನ್ನ ಮುಚ್ಚಿಕೊಂಡು ತಾವು ಬಚಾವಲಿಕ್ಕೆಲ್ಲ ಟ್ರೈ ಮಾಡಿದ್ದಿದೆ. ಈ ಎಲ್ಲ ಕಾನೂನುಗಳ ಅಡಿಯಲ್ಲಿ ಜಡ್ಜು ಅವತ್ತೊಂದು ದಿವಸ ಎಷ್ಟು ಯಾವ ಹಂತದ ಸಾಕ್ಷಿಗಳ ಆಧಾರದ ಮೇಲೆ ಎಷ್ಟು ಮಟ್ಟಿಗೆ ಪ್ರೂವ್ ಆಗಿದೆ ಅಂತ ತೀರ್ಮಾನ ಮಾಡಿಕೊಂಡು ಅದರ ಮೇಲೆ ಶಿಕ್ಷೆಯನ್ನು ನ್ಯಾಯಾಲಯ ವಿಧಿಸ್ತಕ್ಕಂಥದ್ದು ಸಂದರ್ಭಗಳು ಜಾಸ್ತಿ ಇದೆ. ನಾವೇನು ಸಾಕ್ಷಿಗಳು ಕೊಡ್ತೀವೋ ಅದ್ರ ಮೇಲೆ ಅದನ್ನು ಮಾಡಬೇಕು. ನಾವೇನು ಸಾಕ್ಷಿಗಳೇ ಕೊಡಲಿಲ್ಲ ಅಂತಂದರೆ ಕೋರ್ಟ್ ಏನು ಮಾಡಲಿಕ್ಕಾಗಲ್ಲ. ಈಗ ಕೇಸ್ ನಿಂತಿರ್ತಕ್ಕಂಥದ್ದು ಪೊಲೀಸ್ ಅಧಿಕಾರಿಗಳ ಮೇಲೆ ಮತ್ತು ಸರ್ಕಾರಿ ಅಭಿಯೋಜಕರ ಮೇಲೆ. ಸರ್ಕಾರಿ ಅಭಿಯೋಜಕರ ಕೆಲಸ ಏನು? ಪೊಲೀಸ್ ಕೊಟ್ಟಂಥ ದಾಖಲೆಗಳನ್ನ ವಿವರಿಸಿ ನ್ಯಾಯಾಲಯಕ್ಕೆ ಮಂದಟ್ಟು ಮಾಡ್ತಾರೆ. ಸರ್ಕಾರದ ಪರವಾಗಿ ಅವರು ನ್ಯಾಯಾಲಯಕ್ಕೆ ಮಂದಟ್ಟು ಮಾಡೋ ಕೆಲಸ ಇದಕ್ಕಿಂತ ಮೊದಲೇ ನಮ್ಮ ಪೊಲೀಸ್ನವರು ಈಗ ಆಲ್ರೆಡಿ ನಾನು ಹೇಳ್ದಂಗೆ ಎಲ್ಲ ರೀತಿ ಸಾಕ್ಷಿಗಳನ್ನ ಸಂಗ್ರಹಿಸಿ ಕಾನೂನನ್ನು ಮತ್ತು ಪ್ರಕರಣವನ್ನು ತುಂಬ ಬಿಗಿಗೊಳಿಸಿ ಒಂದು ದೋಷಾರೋಪಣಾ ಪಟ್ಟಿ ಸಲ್ಲಿಸಿದಾಗ ಅದರ ಮೇಲೆ ಅಭಿಯೋಜಕರು ಕೂಡ ವಾದ ಮಾಡಲೇಬೇಕಾಗ್ತದೆ. ಅಲ್ಲಿ ಅವರು ತಪ್ಪಿಸ್ಕೊಳ್ಳೋಕ್ಕಾಗೋದಿಲ್ಲ. ಈಗ ಎಲ್ಲ ರೀತಿಯ ಇನ್ಫ್ಲೂಯೆನ್ಸ್ ಟ್ರೈ ಮಾಡಿದ್ದಾರೆ, ಆಗಿಲ್ಲ. ಈಗ ನೆಕ್ಸ್ಟು ಬೇಲ್ ಸಿಗೋಕ್ಕೆ ಸ್ಟ್ರಾಂಗಾಗಿ ಅಬ್ಜೆಕ್ಷನ್ ಹಾಕಬೇಡಿ ಅನ್ನೋ ಕಾರಣಕ್ಕೆ ಏನಾರು PP ಕೂಡ ಅವರು ಪ್ರಭಾವಕ್ಕೆ ಒಳಪಡಿಸೋಕ್ಕೆ ಪ್ರಯತ್ನ ಪಡ್ಬೋದು. SP ಅವರಿಗೆ ಅವರು ಅಷ್ಟು ಸುಲಭವಾಗಿ ಮಾಡಲಿಕ್ಕಾಗಲ್ಲ. ಯಾಕೆಂದರೆ ಪೊಲೀಸ್ ದಾಖಲಾತಿಗಳ ಮೇಲೇ ಅವರು ವಾದ ಮಾಡಬೇಕು. ಇರ್ತಕ್ಕಂಥ ಸಾಕ್ಷಿಗಳು ಏನೇನೆಲ್ಲ ನೋಡಿಕೊಂಡು ಡಾಕ್ಯುಮೆಂಟ್ ಏನೇನು ಕಲೆಕ್ಟ್ ಮಾಡಿದ್ದಾರೆ ಮತ್ತು ಪೊಲೀಸ್ ಸ್ಟೇಷನ್ದ ಏನು ಅಬ್ಜೆಕ್ಷನ್ ಕೊಟ್ಟಿದ್ದಾರೆ, ಯಾವ್ಯಾವೆಲ್ಲ ಅಬ್ಜೆಕ್ಷನ್ ಕೊಟ್ಟಿದ್ದಾರೆ, ಅವನ್ನ ಜಾಮೀನು ಮೇಲೆ ಬಿಟ್ಟರೆ ಏನೆಲ್ಲ ಅನಾಹುತಗಳಾಗೋ ಸಾಧ್ಯತೆ ಇದೆ ಮತ್ತು ಸಮಾಜಕ್ಕೆ ಯಾವ ರೀತಿ ಒಂದು ಮೆಸೇಜ್ಗಳು ಹೋಗ್ತವೆ. ಮತ್ತು ಈಗ ಅಭಿಮಾನಿಗಳು ಕೆಲವರೆಲ್ಲ ಇಷ್ಟಾದರೂ ಕೂಡ ನಾವೆಲ್ಲ ಇದ್ದೀವಿ ಅಂತ ಹೇಳ್ತಕ್ಕಂಥ ಅಂಶನೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ವಿಷನ್ ಮೀಡಿಯಾದಲ್ಲೆಲ್ಲ ನೋಡ್ತಾ ಇದ್ದೀವಿ ನಾವು. ಅಭಿಮಾನಿಗಳು ನೀವೇನು ತಪ್ಪು ಮಾಡಿಲ್ಲ, ನಾವೇ ಎಲ್ಲ ಇದ್ದೀವಿ, ನಾವೆಲ್ಲ ನಿಮ್ಮ ಜೊತೆ ಇದ್ದೀವಿ, ಈ ಥರ ಒಂದು ಕೂಡ ಇದೆ. ಇಂಥವರೆಲ್ಲ ಪ್ರಭಾವಕ್ಕೆ ಒಳಗಾಗ್ಬಿಡ್ತಾರೆ ಜನಗಳು. ನಾನು ಆಗಲೇ ಹೇಳ್ದಂಗೆ ಜನಕ್ಕೆ ವಿವೇಚನೆ ಕಡಿಮೆ ಇದೆ. ಜನ ಅಂತ ಅಂದರೆ ನಮ್ಮ ಯಂಗ್ಸ್ಟರ್ಸ್ ಎಲ್ಲ ಇದಾರಲ್ಲ, ಒಂದು ಅಂಧಾಭಿಮಾನ ಜಾಸ್ತಿ ಇಟ್ಕೊಂಡಿದ್ದಾರೆ. ಅಂಧಾಭಿಮಾನಗಳನ್ನ ಬಿಡಬೇಕು, ಒಂದು ಅಭಿಮಾನನ ಇಟ್ಕೋಬೇಕು, ಒಂದು ಸಣ್ಣ ಪ್ರೀತಿ ಇಟ್ಕೋಬೇಕು, ತಪ್ಪೇನಿಲ್ಲ. ಅಂತೆಂಥ ಕಲಾವಿದರುಗಳು ಕೂಡ ಈ ಚಿತ್ರರಂಗದಲ್ಲಿ ಕರ್ನಾಟಕ ಫಿಲಮ್ ಲ್ಯಾಂಡಲ್ಲಿ ದಾಟೋಗಿದ್ದಾರೆ. ಅಂತ ಇದ್ದಾಗ ಅವರು ಕೂಡ ಸಮಾಜಕ್ಕೆ ಮಾರ್ಗದರ್ಶಕ ನಡ್ಕೋಬೇಕು. ಯಾಕೆಂದರೆ ನಾನೊಬ್ಬ ಹೀರೋ ಆಗಿ ಈ ಥರ ಎಲ್ಲ ಆ್ಯಕ್ಟ್ ಮಾಡಿದಾಗ ಜನಕ್ಕೆ ಪ್ರಭಾವಕ್ಕೆ ಒಳಗಾಗ್ತಾರೆ. ಅದೇ ರೀತಿ ಒಂದು ಒಳ್ಳೆ ಕೆಲಸ ಮಾಡಿದಾಗ ಕೂಡ ಜನ ಪ್ರಭಾವಕ್ಕೆ ಒಳಗಾಗ್ತಾರೆ. ಒಳ್ಳೆ ಕೆಲಸಗಳು ಮಾಡಲಿಕ್ಕೆ ಸಾಕಷ್ಟು ಅವಕಾಶ ಇದೆ. ಜನ ಬೆಳೆದಿದ್ದಾರೆ ಜನಗಳಿಂದ. ಜನಕ್ಕೊಂದು ಸೇವೆ ಮಾಡತಕ್ಕಂಥ ಕೆಲಸಗಳನ್ನು ಕೂಡ ಮಾಡಿದ್ದಾರೆ ಅಂತ ಹೇಳ್ತಾರೆ, ಮಾಡಿರ್ಬೋದು, ಇಲ್ಲ ಅಂತಲ್ಲ. ಅದಕ್ಕಿಂತ ಅದೇ ರೀತಿ ಜನ ಒಳ್ಳೆ ಕೆಲಸಕ್ಕೆ ಹೆಂಗೆ ಪ್ರಭಾವಕ್ಕೆ ಒಳಗಾಗ್ತಾರೋ ಇವ್ರು ಮಾಡೋಂಥ ಕೆಟ್ಟ ಕೆಲಸಕ್ಕೂ ಕೂಡ ಬೇಗ ಪ್ರಭಾವಕ್ಕೆ ಒಳಗಾಗ್ತಾರೆ ಜನಗಳು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.